ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ಗಾಂಧಿ ಬಜಾರ್ ಬಸವನಗುಡಿಲಿರೋ ಜನ ಇಲ್ಲ, ಇಲ್ಲೇ ಇದ್ದಾರೆ ಅನ್ಸುತ್ತೆ. ಮಧ್ಯಾಹ್ನ ಊಟಕ್ಕೆ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ವೆಜ್ ಊಟಕ್ಕೆ ಮುದ್ದೆ, ಚಪಾತಿ, ಪರೋಟ, ಅದ್ರ ಜೊತೆಗೆ ಸಾಂಬಾರು, ರೈಸು, ಈ ಥರ ವೆರೈಟಿ ವೆಜ್ ಊಟ ಸಿಗೋ ಜಾಗ ಇದು. ಮಂಜುನಾಥ ಫಾಸ್ಟ್ ಫುಡ್ ಅಂತ ಹೇಳ್ಬಿಟ್ಟು ತುಂಬ ವರ್ಷದಿಂದ ಇಲ್ಲಿ ನಡ್ಸ್ಕೊಂಡು ಹೋಗ್ತಿದ್ರಂತೆ. ಸೊ ಅದಕ್ಕೋಸ್ಕರ ನಾವು ಒಂದು ವೆಜ್ ಊಟ ಮಾಡ್ಕೊಂಡು ಅಂತ ಬಂದರೆ ಭಯಂಕರ ಜನ ಇದ್ರು. ಸೊ ಹೋಗೋಣ, ಓನರ್ ಹತ್ರ ಮಾತಾಡಿಸ್ಕೊಂಡು ಏನೇನು ಸಿಗುತ್ತೆ ಅಂತ ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳಿಸ್ತೀನಿ. ಎಕ್ಸಾಕ್ಟ್ ಅಡ್ರೆಸ್ ಬಂದ್ಬಿಟ್ಟು ಬಸವನಗುಡಿ ಗಾಂಧಿ ಬಜಾರು, ಆತಿಥ್ಯ ಹೋಟ್ಲ್ ಇದೆಯಲ್ಲ ಅದ್ರ ಮುಂದೆನೇ ಇದೆ. ಸುತ್ತಮುತ್ತ ಬಸವನಗುಡಿ ಕಡೆ ಬಂದರೆ ಒಂದು ಸರಿ ವಿಸಿಟ್ ಮಾಡೋವಂಥ ಒಂದು ಪ್ಲೇಸು, ಒಳ್ಳೆ ವೆಜ್ ಊಟ ಸಿಗುತ್ತೆ. ಸೊ ಬನ್ನಿ. ರೆಗ್ಯುಲರ್ ಆಗಿ ಬರ್ತಿರ್ತೀರಾ ಹಿಂಗೆ? ಬಸವನಗುಡಿಗೆ ಬಂದಾಗೆಲ್ಲ ಇಲ್ಲಿ ಬರ್ತೀನಿ. ಸಾರು ಮುದ್ದೆ ಚೆನ್ನಾಗಿರುತ್ತೆ. ಕಮ್ಮಿ ಕಾಸು, ಹೊಟ್ಟೆ ತುಂಬ ಊಟ. ಹೌದು, ನಿಜ. ಹುಡಿಕೊಂಡ್ ಬರ್ತೀನಿ. ಹೌದಾ? ಮಧ್ಯಾಹ್ನ ಆಯ್ತು ಅಂದ್ರೆ ಇಲ್ಲಿ ಬಂದೆ ಊಟ ಮಾಡ್ಕೊಂಡು ಹೋಗೋದು. ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ? ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್. ಸರ್ ಮಂಜುನಾಥ ಫಾಸ್ಟ್ ಫುಡ್. ಓಕೆ, ಏನೇನು ಸಿಗುತ್ತೆ ಇಲ್ಲಿ? ಮಧ್ಯಾಹ್ನ ಊಟ ಚಪಾತಿ, ಪರೋಟ, ಮುದ್ದೆ, ಅನ್ನ ಸಾಂಬಾರು. ಏನು ಫಾಸ್ಟ್ ಫುಡ್ ಇಲ್ಲಿ? ಫಾಸ್ಟ್ ಚಪಾತಿ, ಅನ್ನ ಸಾಂಬಾರು, ಮುದ್ದೆ, ಅದಕ್ಕೆ ಸಾಂಬಾರ್ಗಳು ಅಂದ್ರೆ ಯಾವಾಗಲೂ ಒಂದೇ ಒಂದು ಸಾಂಬಾರು ಒಂದು ರಸಂ. ಒಂದು ಸಾಂಬಾರು ಒಂದು ರಸಂ ಸಿಗುತ್ತೆ. ಅನ್ನ ಸಾಂಬಾರು 140, ಹಾಫ್ 30, ಮುದ್ದೆ 20, ಪರೋಟ 40, ರೈಸ್ ಎಲ್ಲ 40. ಅಡ್ರೆಸ್ ಏನಿದೆ? ಇದು ಗಾಂಧಿ ಬಜಾರ್ ಆಶ್ರಮ, ಗಾಂಧಿ ಬಜಾರ್ ಸಂಕ್ರಮ. ಆತಿಥ್ಯ ಹೋಟ್ಲ್ ಅಪೋಸಿಟ್ ಇದೆ. ಬರ್ಗರ್ ಕಿಂಗ್ ಪಕ್ಕ ಇದೆ, ಗಾಂಧಿ ಬಜಾರ್ ರೋಡ್. ಎದುರುಗಡೆ. ಟೈಮಿಂಗ್ಸ್ ಬಂದು 12 ಗಂಟೆನಾ? ಬೆಳಗ್ಗೆ ಟಿಫನ್ ಬಂದು 7:45 1 ಗಂಟೆ, ಮತ್ತೆ 1 ಗಂಟೆಯಿಂದ 5 ಗಂಟೆವರೆಗೂ. 1 ಗಂಟೆಯಿಂದ 5 ಗಂಟೆವರೆಗೂ ಸಿಗುತ್ತೆ. ಇದೇನಿದು ಸೊಪ್ಸಾರು? ಎರಡು ಥರ ಸಾಂಬಾರ? ಒಂದೇ ತರ. ಓಕೆ, ಚಪಾತಿಗೊಂದು, ಪರೋಟಗೊಂದು, ಜೀರಿಗೆ ರಸ. ಕುಡಿಬೋದು. ವೈಟ್ ರೈಸು ಈಗ ಕಾಲೇನಾಗ ಇಲ್ಲೇ ಮಾಡ್ಕೊಂಡ್ಬಿಡ್ತೀರಾ? ಕಲರ್ ರೈಸ್ ಎಲ್ಲ ಏನು ಇರಲ್ಲ? ಪಲಾವ್ ಇದೆಯಾ? ಖಾಲಿನೇ ಆಗೋಗೈತೆ. ಯಾಕೆ? ಅಲ್ಲ, ಬರೋರು ಬರ್ಲಿ, ಬೇಗ ಬಂದ್ರೆ ಸಿಕ್ಕುತ್ತೆ. ಇದು ಮುದ್ದೆ, ಇದು ಚಟ್ನಿ, ವೆಜ್ ವೆರೈಟಿ ಇದೆ, ಪರವಾಗಿಲ್ಲ. ಅಲ್ಲಿ ವಡೆ ನಡೀತೈತೆ, ಅಲ್ಲಿ ಪರೋಟ ನಡೀತೈತೆ. ಊಟ ಮಾತ್ರ ಬೊಂಬಾಡ ಇದೆ ಅಣ್ಣ. ನಿಜ, ಏನು ಖಾರ ಗೀರ ಅನ್ಸೋದಿಲ್ಲ ನಮಗೆ. ನಮ್ಮ ಆಟೋ ಡ್ರೈವರ್ಗಳು ಪಕ್ಕ ಇದೆ. ಊಟ ಮಾತ್ರ ಇಲ್ಲಿ ಸಿಟಿಲಿ ಎಲ್ಲೇ ರೌಂಡ್ ಸಿಕ್ಕಿದ್ರು ವಾಪಸ್ ಇಲ್ಲಿ ಬರ್ತೀರಾ? ಇಲ್ಲೇ ಬರ್ತೀವಿ. ಏನು ಇಷ್ಟ ನಿಮ್ಗೆ ಇಲ್ಲಿ? ನನಗೆ ಚಪಾತಿ ಸಖತ್ ಇಷ್ಟ. ಇಲ್ಲಿ ಮುದ್ದೆ, ಅಣ್ಣ ಮಿಕ್ಸ್ ಹಾಕ್ಲ ಹೊಡೆ. ಮಾತಾಡೋದು ಹೇಳ್ತೀನಿ. ಎಲ್ಲ ಚೆನ್ನಾಗಿದೆ, ಎಲ್ಲ ಸೂಪರ್ ಊಟ. ನಾವು ಇಲ್ಲೇ ಬರೋ ಡೈಲಿ. ಬೆಳಗ್ಗೆ ಬರ್ತೀವಿ, ಮಧ್ಯಾಹ್ನ ಬರ್ತೀವಿ, ಸಾಯಂಕಾಲ ಬರ್ತೀವಿ. ಸೂಪರ್ ಆಗಿರುತ್ತೆ ಊಟ. ಮನೇಲಿ ಊಟ ಮಾಡಲ್ವಾ? ಮನೇಲಿ ಮಾಡ್ತೀನಿ, ಇಲ್ಲಿ ಜಾಸ್ತಿ ಮಾಡೋದು ಇಲ್ಲೇನೆ, ಮನೇಲಿ ಕಮ್ಮಿ. ಅಂದರೆ ತರಕಾರಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ.
ನೋಡಿ ಚಪಾತಿ ಹಾಕೊಂಡಿದ್ದೀನಿ. ಹ್ಞೂ ಚಪಾತಿ ಆದ್ರೆ ಎಷ್ಟು ದೂರ ಇದೆ ಅಲ್ಲಿಂದ ಇಲ್ಲಿ ಬಂದೆ ಹುಡುಕೊಂಡು. ಎಲ್ಲಿಂದ ಬಂದಿರೋದು? ನಾನು ಇವಾಗ ಇಲ್ಲಿ ಗಿರಿನಗರದಲ್ಲಿದೆ. ಹ್ಞೂ ಗಿರಿನಗರದಾಗ ಇಲ್ಲಿ ಬಂದೆ. ಊಟ ಟೈಮ್ ಅಂದರೆ ಇಲ್ಲಿ ಬರ್ತೀರಾ? ಬಂದ್ಬಿಡ್ತೀನಿ. ಅಲ್ಲೆಲ್ಲ ತುಂಬ ಹೋಟ್ಲುಗಳವೆ. ಅಲ್ಲೆಲ್ಲ ಬಿಟ್ಟು ಇಲ್ಲಿ ಬರ್ತೀನಿ, ಚೆನ್ನಾಗಿರುತ್ತೆ ಅಂತ. ನಮ್ಮ ಗೋವಿಂದ ಹೋಟ್ಲು ಸೂಪರ್. ಅವತ್ತಿಂದ ಇವತ್ತವರೆಗೂ ಮಂಜುನಾಥ ಫಾಸ್ಟ್ ಫುಡ್ಡೇ ಮಾಡ್ತಾ ಇರೋದು. ಇವತ್ತು ತಳ್ಳೆ ಗಾಡೀಲಿದ್ದೀನಿ ನಾನು. ತಳ್ಳೆ ಗಾಡಿಯಿಂದ ಇವತ್ತು ಸೂಪರ್ ಎಸ್ ಗಾಡಿ, ಟಾಟಾ ಮೊಬೈಲ್ ಗಾಡಿ ಮಾಡ್ತಾ ಇರೋದು. ಇವಾಗ ವ್ಯಾಪಾರ ಪರವೇ ಇಲ್ಲ. ದಿನ ವ್ಯಾಪಾರ 17-20 ವರ್ಷದಿಂದ ವ್ಯಾಪಾರ ಮಾಡ್ತಾನೆ. ಇದೇ ಜಾಗದಲ್ಲಿ 20 ವರ್ಷದಿಂದ ಇದ್ದೀರಾ? 20 ವರ್ಷದಿಂದ ಇದೇ ಜಾಗದಲ್ಲಿ ಹೋಟ್ಲ್ ವ್ಯಾಪಾರ ಮಾಡ್ತಾನೆ. ಗಿರಾಕಿನ ಅದೇ ಥರ ಐತೆ. ರೈಸ್ ಬಂದು 40 ರೂಪಾಯಿ, ವಡೆ ಬಂದು ವಡೆ ಬಂದು 50 ರೂಪಾಯಿ. ದಿನ ಒಂದೊಂಥರ ಸಾಂಬಾರು, ಒಂದಿನ ಅವರೆಕಾಳು ಸಾರು, ಒಂದಿನ ಸೊಪ್ಪು ಸಾಂಬಾರು, ಒಂದಿನ ನುಗ್ಗೆಕಾಯಿ ಮೂಲಂಗಿ ಸಾಂಬಾರು ಚೆನ್ನಾಗಿದೆ. ಬೆಳಿಗ್ಗೆ ಹೊತ್ತು ಪೂರಿ, ದೋಸೆ, ಪಲಾವು, ಚಿತ್ರಾನ್ನ. ಬೆಳಿಗ್ಗೆ ಹೊತ್ತು 10 ರೂಪಾಯಿ ಚಿಕ್ಕ ಇಡ್ಲಿ, ತಟ್ಟೆ ಇಡ್ಲಿ 20 ರೂಪಾಯಿ, ದೋಸೆ 40 ರೂಪಾಯಿ. ಜನ ಫಾಸ್ಟ್ ಮೂವಿಂಗ್ ಐತೆ. ಬೆಳಿಗ್ಗೆ 8ರಿಂದ ಸಾಯಂಕಾಲ 5 ಗಂಟೆವರೆಗೂ ಗಾಂಧಿ ಬಜಾರ್ ಸರ್ಕಲ್ ಇರ್ತೀನಿ. ಬೆಳಿಗ್ಗೆ 8ರಿಂದ ಸಾಯಂಕಾಲ ಮನೇಲಿ ಅಡುಗೆ ಮಾಡೋದು. ಸೋಡಾ ಗಿಡ ಏನೂ ಹಾಕಲ್ಲ, ಸೇಸ್ಟಿಂಗ್ ಪೌಡ್ರ್ ಏನೂ ಹಾಕಲ್ಲ. ಮನೆಯಿಂದ ನೀಟಾಗಿ ಫ್ರೆಶ್ಶಾಗಿ ಮಾಡ್ಕೊಂಬರೋದು. ಅವತ್ತು ಏನೇ ಉಳಿದ್ರು ಬಿಸಾಕ್ಬಿಡ್ತೀನಿ. ಅದೇನು ಯೂಸ್ ಮಾಡಲ್ಲ. ಬಟ್ಟೆಲ್ಲ ಐಟಮ್ ಎಲ್ಲ ಚೆನ್ನಾಗಿದೆ ಸರ್, ಕ್ವಾಂಟಿಟಿ ಚೆನ್ನಾಗಿದೆ. ಕಸ್ಟಮರ್ ಖುಷಿಯಾಗವ್ರೆ. ಪರ್ಮನೆಂಟ್ ಕಸ್ಟಮರ್ ಯಾವಾಗಲೂ ನಮ್ಮ ಹತ್ರ ಜನ ಕಂಟಿನ್ಯೂ ಬರ್ತಾರೆ ಸರ್. ತುಂಬ ಚೆನ್ನಾಗಿದೆ. ಸಾಂಬಾರು ಸಾಂಬಾರು, ರಸಮ್ಮು ಚೆನ್ನಾಗಿದೆ. ಬಿಸಿ ಬಿಸಿ ಸಿಗುತ್ತೆ ಮೀನು. ಬಿಸಿ ಬಿಸಿ ಊಟ ತುಂಬ ಚೆನ್ನಾಗಿದೆ. ಮನೇಲಿ ಮಾಡ್ದಂಗೆ ಇರುತ್ತೆ, ಫಸ್ಟ್ ಕ್ಲಾಸ್. ಮೋಸ ಆಗಬಾರ್ದಲ್ವ, ಅದಕ್ಕೆ ಒಂದು ಚಪಾತಿ ತೊಗೊಂಡಿದ್ದೀನಿ, ಒಂದು ಪರೋಟ ತೊಗೊಂಡಿದ್ದೀನಿ. ಇಲ್ಲಿ ಮುದ್ದೆನೂ ಸಿಗುತ್ತೆ. ಮುದ್ದೆಗೆ ಸಾಂಬಾರು ಸಕ್ಕತ್ತಾಗಿರುತ್ತೆ. ಬಟ್ ಯಾಕೋ ಚಪಾತಿ ತಿನ್ಬೇಕು ಅನಿಸ್ತು, ಪರೋಟ ತಿನ್ಬೇಕು ಅನಿಸ್ತು. ಈ ಗೊಜ್ಜು ಸ್ವಲ್ಪ ಅಟ್ರಾಕ್ಟ್ ಆಗಿತ್ತು, ಟೊಮೆಟೊ ಗೊಜ್ಜು. ಇದು ದಾಲ್ ಬಂದು ಯಾವುದಕ್ಕೆ? ಪರೋಟಗೆ ದಾಲು. ಪರೋಟಗೆ ಇದೂ ಆಗುತ್ತಲ್ವಾ? ಗಟ್ಟಿಯಾಗಿದೆ ದಾಲು ಗುರು. ವೆರೈಟಿ ಜಾಸ್ತಿನೇ ಇಟ್ಟವ್ರು ಗುರು ಇವರು, ಪರವಾಗಿಲ್ಲ. ಬಂದವ್ರಿಗೆ ಅದು ಇದು ಅನ್ನೋ ಕನ್ಫ್ಯೂಸ್ ಆಗಬೇಕು, ಆ ಥರ ವೆರೈಟಿ ಇಟ್ಟವ್ರೆ. ಲೈವ್ ಪರೋಟ ಇಲ್ಲೇ ಒತ್ತುತ್ತಾರೆ, ಇಲ್ಲೇ ಬೇಯಿಸ್ತಾರೆ, ಬಿಸಿ ಬಿಸಿ ಇಲ್ಲೇ ಕೊಡ್ತಾರೆ. ಆಮೇಲೆ ಚಪಾತಿನೂ ಅಷ್ಟೇ ಇಲ್ಲೇ ಒತ್ತಿ ಮಾಡೋವಂಥದ್ದು. ಚಪಾತಿಗೆ ಟೊಮೆಟೊ ಗೊಜ್ಜು. ಓಹೋ ಕೊಡಿ, ಟೊಮೆಟೊ ಗೊಜ್ಜು ಚೆನ್ನಾಗಿರ್ತದೆ. ಮನೇಲಿ ಬಯಸ್ಕೊಂಡು ತಿಂತೀವಿ, ಇಲ್ಲಿ ಬಯಸೋದೇ ಸಿಗುತ್ತೆ. ಟ್ಯಾಂಗಿ ಹುಳಿ ಚಪಾತಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟವ್ರು ಅಷ್ಟೇ. ಅದು ಬಿಟ್ಟರೆ ಚಪಾತಿ ಚೆನ್ನಾಗಿದೆ, ದೊಡ್ಡದಾಗೇ ಇದೆ ಚಪಾತಿ, ನಾಟ್ ಬ್ಯಾಡ್. 2 ಥರ ಸಾಂಬಾರು, ರಸಮ್ಮು, ರೈಸ್ಗೆ ಜನ ಸುಮ್ಮನೆ ಹೋಗ್ತಿರೋರು ಅಷ್ಟೇ ಬಂದು ತಿನ್ಕೊಂಡು ಹೋಗ್ತಾರೆ. ಆಮೇಲೆ ರೆಗ್ಯುಲರಾಗಿ ನೋಡಿಕೊಂಡು ಅಲ್ಲಿ ತಿಂದು ಅಭ್ಯಾಸ ಇರೋರು ಹುಡುಕೊಂಡು ಬಂದು ತಿಂತಾರೆ. ಆಟೋದವರಂತೂ ಭಯಂಕರ ಬಂದು ತಿಂತಾರೆ ಅವರು. ಪಾರ್ಕಿಂಗ್ ಜಾಗನೇ ಇರಲ್ಲ ಒಂದೊಂದು ಟೈಮು. ಮಸಾಲೆ ವಡೆ ಅಂತೂ ಅವರು ಒಲೆನೇ ಆಫ್ ಮಾಡ್ತಿಲ್ಲ, ಆಗ್ತಾನೆ ಇದ್ದಾರೆ ಮಸಾಲೆ ವಡೆ. ನೋಡಿ ಒಳಗಡೆ ಚೆನ್ನಾಗಿ ಮಾಡಿದ್ದಾರೆ, ಊರುಗಳ ಕಡೆ ಮಾಡೋ ಥರ ಎಲ್ಲ. ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೇಳೆ, ಈರುಳ್ಳಿ ಚೆನ್ನಾಗಿ ಹೋಗಿದೆ ಎಲ್ಲ. ಆಮೇಲೆ ಇದು ಚಿಕ್ಕ ಉದ್ದಿನ ವಡೆ. ಇದು ಸ್ವಲ್ಪ ಆಯಿಲ್ ಜಾಸ್ತಿ ಇರುತ್ತೆ ಮರೆಯ, ಇಲ್ಲ ಆಯಿಲ್ ಇಲ್ಲ ಪರವಾಗಿಲ್ಲ. ಇನ್ನು ತಿಂದ್ಬಿಟ್ಟು ಬೇಗ ರೈಸ್ ತೊಗೊಂಡು ತಿಂತಾಳೆ. ರೈಸು, ಸಾಂಬಾರು, ಸ್ವಲ್ಪ ರಸಮ್ಮು. ಒಂದೆರಡದಲ್ಲಿ ಸಾಂಬಾರು, ಒಂದೆರಡದಲ್ಲಿ ರಸಮ್ಮು. ಮತ್ತೆ ಯಾಕೆ ಹೋಗೋದು ಅಂದ್ಬಿಟ್ಟು ಒಂದೇ ಸರಿ ಹಾಕ್ಸ್ಕೊಂಡ್ಬಿಟ್ಟೆ. ಇದೆಲ್ಲ ಸಾಂಬಾರು, ಇದೆಲ್ಲ ರಸಮ್ ಕುಡಿಯೋ ರೇಂಜಲ್ಲಿ ಚೆನ್ನಾಗಿದೆ ಗುರು. ಸಾಂಬಾರು ಅಷ್ಟೇ ಚೆನ್ನಾಗಿ ಒಳ್ಳೆ ಟೊಮೊಟೊ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಜಾಸ್ತಿ ಮಾಡಿದ್ದಾರೆ. ಬೇಳೆ ಎಲ್ಲ ಜಾಸ್ತಿ ಆಗಿದೆ ನೋಡಿ. ಬಿಸಿ ಬಿಸಿ ರೈಸು, ಬಿಸಿ ಬಿಸಿ ಸಾಂಬಾರು. ಆಹಾ, ಪಕ್ಕಾ ಮನೆ ಸ್ಟೈಲ್ ಗುರು. ಮನೇಲೂ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ, ಬಟ್ ರುಚಿ ಅಂತೂ ಸಕ್ಕತ್ತಾಗಿ ರುಚಿ ಕೊಡ್ತಿದೆ. ಸಾಂಬಾರಿಗೆ ರೈಸು ಒಳ್ಳೆ ಹೊಂದ್ಕೋತಿದೆ, ತುಂಬ ಟೇಸ್ಟ್ ಇದೆ ಗುರು.
ಆ್ಯಕ್ಚುಲಿ ಮುದ್ದೆನ ಇದೇ ಫಸ್ಟ್ ನಾನು ಸ್ಟ್ರೀಟಲ್ಲಿ ಬಂದು ಮುದ್ದೆ ತಿಂದೇನೆ ರೈಸು ಚಪಾತಿ ಪರೋಟ ಮುಗಿಸ್ಕೊತಿರೋದು. ಯಾಕಂದರೆ ಕಾಂಬಿನೇಷನ್ ಚೆನ್ನಾಗಿತ್ತು. ಚಪಾತಿಗೆ ಒಂಥರ ನಿಮಗೆ ಪಲ್ಯ ಅಂದರೆ ಗೊಜ್ಜು, ಆಮೇಲೆ ಪರೋಟಾಗೆ ಒಂಥರ ದಾಲು, ರೈಸ್ಗೆ ನಿಮಗೆ 2 ಥರ ವೆರೈಟಿ. ಯಾಕೋ ಓಕೆ ಇದೇ ತಿನ್ನೋಣ ಅಂತ ಅನಿಸ್ತು. ಬಟ್ ಜನನೂ ಅಷ್ಟೇ, ಅವ್ರಿಗೆ ಯಾವ್ದು ಬೇಕೋ ಅದನ್ನು ತಗೊಂಡು ತಿಂದ್ಕೊಂಡು ಹೋಗ್ತಿರ್ತಾರೆ. ಊಟನ ಕೈ ತುಂಬ ಹಾಕ್ಕೊಡ್ತಾರೆ ಇವರು, ಪರವಾಗಿಲ್ಲ. ಬಸವನಗುಡಿ ಗಾಂಧಿ ಬಜಾರು ಏನು ಲ್ಯಾಂಡ್ ಮಾರ್ಕ್ ಹೆಂಗಿರೋದಂದರೆ ನಿಮಗೆ ಸ್ಪೆಕ್ಸ್ ಮೇಕರ್ಸ್ ಇದೆ, ಆ ಕಡೆ ಆತಿಥ್ಯ ಹೋಟ್ಲಿದೆ, ಆಮೇಲೆ ಇಲ್ಲಿ ಬರ್ಗರ್ ಕಿಂಗ್ ಇದೆ. ಆಶ್ರಮ ಸರ್ಕಲ್ ಇದೆಯಲ್ಲ, ಆಶ್ರಮ ಸರ್ಕಲಿಂದ ನೀವು ಗಾಂಧಿ ಬಜಾರ್ಗೆ ಎಂಟ್ರಿ ಆಗ್ತಿರಲ್ಲ, ಎಂಟ್ರಿ ಆಗಿ ಒಂದು 100-200 ಮೀಟ್ರಲ್ಲಿ ರೈಟಲ್ಲಿ ಸಿಗುತ್ತೆ. ಚೆನ್ನಾಗಿದೆ ಊಟ, ಸೀರಿಯಸ್ಲಿ ವರ್ತು. ಕೊಡೋ ದುಡ್ಡಿಗೆ ಪೈಸಾ ವಸೂಲು. ಒಳ್ಳೆ ರುಚಿಯಾಗಿರೋ ಊಟ ಕೊಡ್ತಿದ್ದಾರೆ. ಸುತ್ತಮುತ್ತ ಬಂದರೆ ಪಕ್ಕಾ ವಿಸಿಟ್ ಮಾಡಿ. ಇವರು ಬೆಳಗ್ಗೆನೂ ಇರ್ತಾರಂತೆ ಇದೇ ಜಾಗದಲ್ಲಿ. ಆಮೇಲೆ ಮಧ್ಯಾಹ್ನ 5 ಗಂಟೆವರೆಗೂ ಇಲ್ಲೇ ಇರ್ತಾರೆ. ಮಧ್ಯಾಹ್ನದ ಊಟ 5 ಗಂಟೆವರೆಗೂ ಸಿಗುತ್ತೆ. ರಾತ್ರಿ ಬಂದು ಆಶ್ರಮ ಸರ್ಕಲ್ ಹತ್ರ ಹಾಕ್ತಾರೆ ಇವರು. ರಾತ್ರಿ ಹೊತ್ತೆಲ್ಲ ಬೇರೆ ವೆರೈಟಿ ಊಟ ಸಿಗುತ್ತೆ. ಮಧ್ಯಾಹ್ನ ಬಂದರೆ ಈ ಕಡೆ ಬನ್ನಿ. ನಮಸ್ತೆ. ಹೆಂಗಿದೆ ಸರ್ ಫುಡ್ ಚೆನ್ನಾಗಿದೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಬೆಳಗ್ಗೆ ಇಲ್ಲೇ ನಾಷ್ಟ ಮಾಡ್ತೀವಿ, ಚೆನ್ನಾಗಿದೆ. ನಾಷ್ಟನೂ ಚೆನ್ನಾಗಿದೆ, ಊಟನೂ ಅಷ್ಟೇ, ಊಟ ಚೆನ್ನಾಗಿದೆ, ತೊಂದರೆ ಇಲ್ಲ, ತಿಂತಾಯಿದ್ದೀನಿ. ಮಾಡ್ಬೋದು. ನಾವು ಅನ್ನ ಸಾಂಬಾರು 2 ಉದ್ದಿನ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ರೆಗ್ಯುಲರ್ ಇಲ್ಲ, ನಾವು ಮನೆ ತರ್ತೀವಿ, ರೆಗ್ಯುಲರ್ ಬರ್ತೀವಿ. ಒಂದೊಂದ್ಸಲ ಇಲ್ಲೇ ಊಟ ಮಾಡ್ತೀವಿ, ಒಂದೊಂದ್ಸಲಿ ನಾಷ್ಟನೂ ಮಾಡ್ತೀವಿ. ಡೈಲಿ ನಾಷ್ಟ ಮಾತ್ರ ಮಿಸ್ ಮಾಡೋಕ್ಕಿಲ್ಲ, ನಾಷ್ಟ ಖಂಡಿತ ಮಾಡೇ ಮಾಡ್ತೀವಿ. ಚೆನ್ನಾಗಿದೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಚೆನ್ನಾಗಿ ಬರ್ಬೋದು, ಜನ ಬರ್ಬೋದು, ಖಂಡಿತ ಬರ್ಬೋದು. ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.